ನಮಸ್ಕಾರ ಬೆಂಗಳೂರು. ನನಗಂತೂ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ನೀವೇ ನೋಡ್ಬೋದು, ಈ ಜಾಗದಲ್ಲಿ ಬಂದ್ಬಿಟ್ಟು ಒಂದು ಪುರಾತನ ಕಾಲದ ಒಂದು ಕಂಬ ಬಂದ್ಬಿಟ್ಟಿದೆ. ಆ ಕಂಬದಲ್ಲಿ ಬಂದ್ಬಿಟ್ಟು ಶ್ರೀಕೃಷ್ಣನ ಕೆತ್ತನೆ ಬಂದ್ಬಿಟ್ಟು ಕೆತ್ತಿದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೆ, ಅವಾಗ ಸಡನ್ನಾಗಿ ಎಲ್ಲಿಂದನೋ ಗೊತ್ತಿಲ್ಲ ಈ ಹಸು ಬಂದ್ಬಿಟ್ಟು ಆ ಕಂಬದ ಪಕ್ಕದಲ್ಲಿ ನಿಂತ್ಕೊಂಡು ನಿಜವಾಗ್ಲೂ ಆ ಹಸು ನನ್ನ ನೋಡಿ ನೀನು ಯಾರು, ಏನಕ್ಕೆ ಬಂದಿದ್ಯಾ ಅಂತ ಕೇಳೋ ಥರ ಇತ್ತು. ನನಗಂತೂ ಆ ದೃಶ್ಯ ನೋಡಿ ತುಂಬಾ ವಿಸ್ಮಯಕರವಾಗಿತ್ತು. ಅದಾದಮೇಲೆ ಈ ದೇವಸ್ಥಾನ ಹಿಂದ್ಗಡೆ ಬಂದು ನೋಡಿದ್ರೆ ತುಂಬ ಬೇಜಾರಾಯಿತು ಗಾಯ್ಸ್. ಇಷ್ಟೊಂದು ಪುರಾತನ ಇತಿಹಾಸ ಇರೋ ಈ ಜಾಗ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ಕೆ ಆರ್ ಪುರಂ ಅಂದರೆ ಎಲ್ಲರಿಗೂ ಗೊತ್ತು. ಯಾಕಂದರೆ ತುಂಬಾ ಬ್ಯುಸಿ ಇರುತ್ತೆ, ಜನ ಓಡಾಡ್ತಾನೆ ಇರ್ತಾರೆ. ಕೆ ಆರ್ ಪುರಮಿಂದ ಮೇಡಳ್ಳಿ ಬರಬೇಕು. ಮೇಡಳ್ಳಿಗೆ ಬಂದರೆ ದೊಡ್ಡ ಲೇಕ್ ಇರುತ್ತೆ, ಎಳೆ ಮಲ್ಲೆಪ್ಪ ಶೆಟ್ಟಿ ಲೇಕ್ ಅಂತ. ಆ ಲೇಕ್ ಹತ್ರ ರೈಟ್ ತೊಗೊಂಡು ಒಳಗಡೆ ಬಂದರೆ ಭಾರತಿ ನಗರ ಅಂತ ಸಿಗುತ್ತೆ. ಮೇಡಳ್ಳಿ ಕಾಡುಗೋಡಿ ಮೇನ್ ರೋಡ್ ಅದು. ಆ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ ಶ್ರೀ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನ ಹಿಂಭಾಗದಲ್ಲಿ ಈ ಪುರಾತನವಾದ ವೀರ್ಗಲ್ಗಳು ಇರೋದು. ಇಲ್ಲಿರೋ ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಥರ ಡೈಲಿ ಪೂಜೆನೂ ನಡೀತಾ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮೊದಲು ಈ ವೀರ್ಗಲ್ಲು ಈ ಥರ ಇರಲಿಲ್ಲ. ಕನ್ಸ್ಟ್ರಕ್ಷನ್ ಟೈಮಲ್ಲಿ ಈ ಭೂಮಿನ ಅಗಿಯುವಾಗ ಈ ವೀರ್ಗಲ್ಲೆಲ್ಲ ಸಿಕ್ತು ಅಂತ ಇಲ್ಲಿನ ಸ್ಥಳೀಯರು ಬಂದ್ಬಿಟ್ಟು ಹೇಳ್ತಾರೆ. ಯಾರೋ ಒಂದು ಪುಣ್ಯಾತ್ಮ ಈ ವೀರ್ಗಲ್ಗಳನ್ನ ಬಂದ್ಬಿಟ್ಟು ಸಂರಕ್ಷಣೆ ಮಾಡಿ ಲೈನಾಗಿ ಇದನ್ನು ಜೋಡಿಸಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಪುಣ್ಯ ಕಟ್ಕೊಂಡಿದ್ದಾರೆ. ಈ ವಿಡಿಯೋ ಮುಖಾಂತರ ಅವ್ರಿಗೆಲ್ಲ ಬಂದ್ಬಿಟ್ಟು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ಕೊತೀನಿ. ಈ ದೇವಸ್ಥಾನ ಹತ್ರ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ, ಆಂಜನೇಯನ ಗುಡಿ ಮುಂದೆ ಬಂದ್ಬಿಟ್ಟು ನಂದಿ ವಿಗ್ರಹ ಇದೆ. ಇದು ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಈ ಏರಿಯಾ ಸುತ್ತಮುತ್ತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಆದ್ರೆ ನಮ್ಮ ಇತಿಹಾಸ ಹೊಂದಿರೋ ವೀರ್ಗಲ್ಗಳು ಇನ್ನೂ ಅದೇ ಪರಿಸ್ಥಿತಿಯಲ್ಲಿದೆ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇದಕ್ಕೆ ಏನಾದರೂ ಒಂದು ಒಳ್ಳೇದಾಗಲಿ. ಜೈ ಶ್ರೀರಾಮ್.